ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಿಯೂಸ್ ಕಾಂಟೆಂಟ್ ಅಂದರೆ ಏನು. ಈಗ ತುಂಬ ಜನ ಬಂದುಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಅರ್ಧಂಬರ್ಧ ಗೊತ್ತಿರುತ್ತೆ ರಿಯೂಸ್ ಕಾಂಟೆಂಟ್ ಬಗ್ಗೆ, ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಓಕೆನಾ? ಸೊ ಈಗ ಅಂದ್ಕೊಳ್ತಾರೆ ಈ ರಿಯೂಸ್ ಕಾಂಟೆಂಟ್ ಎಲ್ಲ ಏನು, ಇದು ಎಲ್ಲ ಸುಮ್ಮನೆ ಅಂತ ಹೇಳಿಬಿಟ್ಟು ತುಂಬ ಕಷ್ಟಪಡ್ತಾರೆ. ಅವ್ರ ಚಾನಲಲ್ಲಿ 4000 ವಾಚ್ ಟೈಮ್ ಅವರು ಕಂಪ್ಲೀಟ್ ಮಾಡ್ತಾರೆ, 1000 ಸಬ್ಸ್ಕ್ರೈಬರ್ಸ್ ಏನಿದೆ ಅದು ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಅವರು ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಬಂದಾದಮೇಲೆ ಅವ್ರು ಏನು ಮಾಡ್ತಾರೆ, ಅವರು ಸುತ್ತಿ ಬಳಸಿ ಬಂದುಬಿಟ್ಟು ವಾಪಸ್ ವೀಡಿಯೋಗೆ ಬರ್ತಾರೆ. ಓಕೆನಾ? ಸೊ ಅಷ್ಟು ಕಷ್ಟಪಟ್ಟೆ ನೀವು ಹೋಗಿ ಅಪ್ಲೈ ಮಾಡಿದಾಗ ರಿಯೂಸ್ ಕಾಂಟೆಂಟ್ ಬರೋಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಲ್ವ ಏನಕ್ಕೋಸ್ಕರ ರಿಯೂಸ್ ಕಾಂಟೆಂಟ್ ಬರುತ್ತಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ರಿಯೂಸ್ ಕಾಂಟೆಂಟ್. ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು, ರಿಯೂಸ್ ಕಾಂಟೆಂಟ್ ಪಾಲಿಸಿ ಅಂತ ನಿಮಗೆ ಲಿಸ್ಟೇ ಸಿಕ್ಬಿಡುತ್ತೆ. ಓಕೆನಾ? ಸೊ ನಾನು ನಿಮಗೆ ಆ ಲಿಸ್ಟ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಸಿಂಪಲ್ ವರ್ಡಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಏನು ರಿಯೂಸ್ ಕಾಂಟೆಂಟ್ ಅಂದರೆ ಏನು. ಸೊ ನಾವು ಏನೇನು ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಎಲ್ಲ ಡೀಟೇಲ್ಸ್ ಆಗಿ ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಸೊ ನೋಡಿ ತಿಳ್ಕೊಳ್ಳಿ. ಮುಂದಕ್ಕೆ ಹೋಗಿ ನೀವು ಕಷ್ಟ ಪಡೋ ಬದಲಿ ಈಗಲೇ ರಿಯೂಸ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಳಿ. ಅದಾದಮೇಲೆ ಮತ್ತೆ ವಾಪಸ್ ವೀಡಿಯೋಗೆ ಬರಬೇಡಿ. ಓಕೆನಾ? ಸೊ ಫಸ್ಟೇ ನೋಡ್ಕೊಳ್ಳಿ ವೀಡಿಯೋನ. ಓಕೆನಾ? ಆಗ ನಿಮಗೆ ಹೋಗ್ಬಿಟ್ಟು ರಿಯೂಸ್ ಕಾಂಟೆಂಟ್ ಬರೋಕ್ಕಿಂತ ಮುಂಚೆನೇ ವೀಡಿಯೋ ಏನಿದೆ ನೋಡ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಗೈಸ್? ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ನೀವು ಇಲ್ಲಿ ಯೂಟ್ಯೂಬ್ ರಿಯೂಸ್ ಕಾಂಟೆಂಟ್ ಪಾಲಿಸಿ ಅಂತ ಹಾಕ್ಬೋದು. ಓಕೆನಾ? ಯೂಟ್ಯೂಬ್ ಯೂಸ್ ಕಾಂಟೆಂಟ್ ಪಾಲಿಸಿ ಅಂತ ಹಾಕ್ಬೋದು. ಓಕೆನಾ? ಸೊ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಬಿಡುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಇಲ್ಲಿ ಏನಿದೆ ಎಲ್ಲ ಬಂದುಬಿಟ್ಟು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ದಾರೆ, ನೀವು ಇಲ್ಲಿ ಓದ್ಕೋಬೋದು. ಓಕೆನಾ? ಸೊ ಇದಾದಮೇಲೆ ನಾನು ನಿಮಗೆ ರಿಯೂಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸೋದಾದರೆ, ಇಲ್ಲಿ ಫಸ್ಟು ನಾನು ನಿಮಗೆ ಕಂಟೆಂಟ್ ಏನಿದೆ ಓಪನ್ ಮಾಡ್ಕೊತೀನಿ. ಸಾರಿ, ಕಂಟೆಂಟ್ ಅಲ್ಲ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದು. ಸೊ ಓಪನ್ ಮಾಡಿಕೊಂಡ್ರೆ ಗೈಸ್, ಇಲ್ಲಿ ನೀವು ಕಂಟೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ, ನೀವು ಒಂದು ಬಂದುಬಿಟ್ಟು ನೀವು ಕರೆಕ್ಟಾಗಿ ನೋಡಿ. ಓಕೆನಾ? ಏನು ನನ್ನ ಥಂಬ್ನೇಲ್ಸ್ಗಳನ್ನ ಕರೆಕ್ಟಾಗಿ ನೋಡಿ. ನಮ್ಮ ಥಂಬ್ನೇಲ್ ನೋಡೋದಕ್ಕೆ ಯಾವ ಥರ ಇದೆ, ಎಲ್ಲ ಬಂದುಬಿಟ್ಟು ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಎಲ್ಲ ಬಂದುಬಿಟ್ಟು ಡಿಫ್ರೆಂಟು. ಓಕೆನಾ? ಸೇಮ್ ಥಂಬ್ನೇಲ್ ಬಂದುಬಿಟ್ಟು ನಂದು ಯಾವುದು ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗಲ್ಲ. ಎಲ್ಲ ಬಂದುಬಿಟ್ಟು ಬೇರೆ ಬೇರೆ ಥರನೇ ಇದೆ, ಕ್ರಿಯೇಟ್ ಮಾಡಿರೋದು ಬೇರೆ ಬೇರೆ ಥರ ಥಂಬ್ನೇಲ್ಸೇ ಇದೆ, ಒಂದೇ ಥರ ಯಾವುದೂ ಇಲ್ಲ. ಇಲ್ಲಿ ನಿಮಗೆ ಏನು ಮಿಸ್ಟೇಕ್ ಮಾಡಬಾರ್ದಂದರೆ, ಸೇಮ್ ಥಂಬ್ನೇಲ್ ಬಂದುಬಿಟ್ಟು ಹಾಕಬಾರ್ದು ನಿಮ್ಮ ಏನಿದೆ ಚಾನಲಲ್ಲಿ. ಓಕೆನಾ? ಸೇಮ್ ಥಂಬ್ನೇಲು. ಅದಾದಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, ಲೈಕ್ ಈಗ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊತೀನಿ ಅಂದ್ಕೊಳ್ಳಿ. ಓಕೆನಾ? ಓಪನ್ ಮಾಡ್ಕೊಂಡಾಗ ಇಲ್ಲಿ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಸೊ ಡಿಸ್ಕ್ರಿಪ್ಷನ್ ನಾನು ಓಪನ್ ಮಾಡ್ಕೊತೀನಿ, ಇದ್ರದ್ದು ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇನ್ನೂ ತುಂಬ ಜನ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. ಏನಂದರೆ ನೋಡಿ, ಇದರಲ್ಲಿ ನಾನು ಯಾವುದೇ ಇದು ಹಾಕಿಲ್ಲ, ಬೇರೆ ವೀಡಿಯೋ ಓಪನ್ ಮಾಡಿ ತೋರಿಸ್ತೀನಿ ಏನು ಮಿಸ್ಟೇಕ್ಸ್ ಮಾಡ್ತೀರಾ ಅಂತ. ಓಕೆನಾ? ಸೊ ಸಿಂಪಲ್ಲಿ ನಾನು ಇಲ್ಲಿ AI ವಿಡಿಯೋ ಒಂದಿದೆ, ಇದನ್ನು ಓಪನ್ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರದ್ದು ಡಿಸ್ಕ್ರಿಪ್ಷನ್ ಏನಿದೆ ಓಪನ್ ಮಾಡ್ಕೊಳ್ತೀನಿ. ಓಕೆನಾ? ನಾವು ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡ್ರೆ ನೋಡಿ ಗೈಸ್, ಇಲ್ಲಿ ನಾನು ಲೈನ್ ಬೈ ಲೈನ್ ನಾನಿಲ್ಲಿ ಹಾಕಿದ್ದೀನಿ. ಓಕೆನಾ? ಏನು ಟ್ಯಾಗ್ಸ್ಗಳು ಲೈನ್ ಬೈ ಲೈನ್ ಒಂದೊಂದಾಗಿ ಕೆಳಗಡೆ ಹಾಕಿದ್ದೀನಿ. ಇದನ್ನು ಇದೇ ಥರ ನೀವು ಹಾಕಬೇಕು. ಓಕೆನಾ? ಇದೇ ಥರ ಹಾಕಬೇಕು. ಯುವರ್ ಕ್ವೈರೀಸ್ ಅಂತ ಹಾಕಿಬಿಟ್ಟು ಇದೇ ಥರ ಹಾಕಿ. ಯುವರ್ ಕ್ವೈರೀಸ್ ಇಲ್ಲ ಆಡಿಯನ್ಸ್ ಸರ್ಚು ಇಲ್ಲ ಬೇರೆ ಏನಾದರೂ ಹಾಕಿಬಿಟ್ಟು ಅದರ ಲೈನ್ ಬೈ ಲೈನ್ ಹಾಕಿ. ಇನ್ನು ಕೆಲವೊಬ್ರು ಏನು ಮಾಡ್ತೀರಾ, ಲೈನ್ ಬೈ ಲೈನ್ ಹಾಕಲ್ಲ, ಲೈಕ್ ಎಲ್ಲೋ ಒಂದು ಕಡೆ ಕಾಪಿ ಮಾಡ್ತೀರಾ, ಕಾಪಿ ಮಾಡಿಬಿಟ್ಟು ಡೈರೆಕ್ಟ್ ಪೇಸ್ಟ್ ಮಾಡಿಬಿಡ್ತೀರಾ. ಅದರಲ್ಲಿ ಕಾಮ ಇರುತ್ತೆ. ಕಾಮ ಅಂದರೆ ಲೈಕ್ ಡಾಟ್ಸ್ ಎಲ್ಲ ಇರುತ್ತೆ. ಓಕೆನಾ? ಸೊ ಆ ಥರ ಮಾಡೋದ್ರಿಂದನೂ ಆಗುತ್ತೆ. ನೋಡಿ, ಇಲ್ಲಿ ಕಾಮ ಇದೆಯಲ್ಲ, ಇದು ಬಂದುಬಿಟ್ಟು ಇರಬಾರ್ದು ನಮ್ಮ ವೀಡಿಯೋದಲ್ಲಿ. ಓಕೆನಾ? ಇದರ ಜೊತೆಗೆ ಇನ್ನೊಂದು ಏನಂದರೆ, ಈಗ ನಾನು ಸೇಮ್ ಏನು ಯೂಸ್ ಮಾಡಿದ್ದೀನಿ ಟ್ಯಾಗ್ಸು ಕೀಬೋರ್ಡ್ಸ್ ಏನು ಯೂಸ್ ಮಾಡಿದ್ದೀನಿ ಸೇಮ್ ಇರಬಾರ್ದು. ಇದೇ ಥರ ಬಂದುಬಿಟ್ಟು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋ ಹಾಗಿಲ್ಲ. ಓಕೆನಾ? ಬೇರೆ ಥರ ಕೀಬೋರ್ಡ್ಸ್ ಇರಬೇಕು ನಿಮ್ಮದು. ಓಕೆನಾ? ಇದೇ ಥರ ನೀವು ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಸೇಮ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ, ಒಂದೇ ಥರ ಡಿಸ್ಕ್ರಿಪ್ಷನ್ ಆಗ್ತಾ ಇದ್ದೀರಾ ಅಂದರೆ ಇದರಿಂದನೂ ಬಂದುಬಿಟ್ಟು ನಿಮಗೆ ರಿಯೂಸ್ ಕಾಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಫಸ್ಟ್ ನೋಡ್ಕೊಳ್ಳಿ. ಕಾಮ ಏನಿದೆ ಅದನ್ನು ಬಿಡಬೇಡಿ.
ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿ ಹಾಕಿಬಿಡಿ. ಬೇಕಿದ್ದರೆ ನೀವು ನಿಮ್ಮದು ಚಾನಲ್ ಲಿಂಕ್ ಏನಿರುತ್ತೆ ಅದನ್ನು ಹಾಕ್ಬೋದು, ಓಕೆನಾ. ಅದು ಬಿಟ್ಟರೆ ಸೇಮ್ ಕಾಮ ಏನಿದೆ ಅದನ್ನು ಹಾಕಬೇಡಿ. ಸೇಮ್ ಹಾಕಿದ್ದೆ ಕೀವರ್ಡ್ಸ್ಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಇದರಿಂದನೂ ನಿಮ್ಮದು ಮುಂದಕ್ಕೆ ಹೋಗಿ ರಿಯೂಸ್ ಕಾಂಟೆಂಟ್ ಬರೋ 100% ಚಾನ್ಸಸ್ ಇರುತ್ತೆ. ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಮಾಡಲ್ಲ. ಥಂಬ್ನೇಲಲ್ಲಿ ನೀವು ಬೇಕಿದ್ದರೆ ಒಂದೆರಡು ವರ್ಡ್ಸ್ಗಳನ್ನ ನೀವು ಬೇಕಿದ್ದರೆ ಚೇಂಜ್ ಮಾಡ್ಬೋದು, ಓಕೆನಾ. ಲೈಕ್ ಅಂದ್ಕೊಳ್ಳಿ, ಈಗ ಟೆಕ್ಸ್ಟ್ ಇದೆ ಅಂದ್ಕೊಳ್ಳಿ, ಓಕೆನಾ. ಟೆಕ್ಸ್ಟ್ ಬದಲಿಗೆ ನೀವೇನು ಮಾಡಿ, ಟೆಕ್ಸ್ಟನ್ನ ಚೇಂಜ್ ಮಾಡಿ. ಇದನ್ನೇ ಇರಾಕ್ಬಿಡಿ, ಏನು ತೊಂದರೆ ಇಲ್ಲ. ಟೆಕ್ಸ್ಟ್ನ ಚೇಂಜ್ ಮಾಡಿ, ಇಲ್ಲಿ ಹೇಳಿರೋ ರೀತಿ ಚೇಂಜ್ ಮಾಡಿ, ಇಲ್ಲಿ ಫೋಟೋ ಇದೆಯಲ್ಲ ಅದನ್ನು ಚೇಂಜ್ ಮಾಡಿ. ಆಗ ನಿಮ್ಮದು ಡಿಫ್ರೆಂಟ್ ಆಗಿಬಿಡುತ್ತೆ, ಬೇರೆ ಥರ ಥಂಬ್ನೇಲ್ ಆಗಿಬಿಡುತ್ತೆ, ಓಕೆನಾ. ಸೇಮ್ ಹಾಕಿದ್ದೆ ಥಂಬ್ನೇಲ್ ಹಾಕಕ್ಕೆ ಹೋಗ್ಬಿಡಿ, ಹೇಳಿದ್ನಲ್ಲ. ಸೊ ಓಕೆ ಗೈಸ್, ಈಗ ಗೊತ್ತಾಯ್ತಲ್ಲ, ಅದು ಹೇಳ್ಕೊಟ್ನಲ್ಲ. ಸೊ ಈಗ ಬಂದುಬಿಟ್ಟು, ಈಗ ಅಂದ್ಕೊಳ್ಳಿ ನೀವೆಲ್ಲಾದರೂ ಜಾತ್ರೆಗೆ ಹೋಗಿದ್ದೀರಾ ಅಂದ್ಕೊಳ್ಳಿ, ಅಲ್ಲೂ ಕೂಡ ಸುಮಾರು ಜನ ಬಂದಿರ್ತಾರೆ. ಬಟ್ ನೀವೇನು ಮಾಡ್ತೀರಾ, ಜಾತ್ರೆದು ಏನಿದೆ ಏನು ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ಶೂಟ್ ಮಾಡ್ಕೊಳ್ತೀರಾ, ಓಕೆನಾ. ಸೊ ಇಲ್ಲಿ ನನಗೆ ಒಂದು ವಿಷಯ ಗೊತ್ತಿಲ್ಲ, ನಿಮ್ಮ ಫೇಸ್ನು ಇದರಲ್ಲಿ ನೀವು ತೋರಿಸಲ್ಲ ಆ್ಯಂಡ್ ವಾಯ್ಸ್ ಓವರ್ನೂ ಕೊಡಲ್ಲ, ಜಸ್ಟ್ ಜಾತ್ರೆದು ಏನಿದೆ ರೆಕಾರ್ಡ್ ಮಾಡಿ ಹಾಕ್ತೀರಾ. ಇದರಿಂದ ಕೂಡ ನಿಮ್ಮದು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಸೊ ತುಂಬ ಜನ ಫೇಸ್ ತೋರಿಸಲ್ವಲ್ಲ, ಆ ಕಾರಣದಿಂದ, ಓಕೆನಾ. ಸೊ ವಾಯ್ಸ್ ಓವರು ಕೊಟ್ಟಿರಲ್ಲ, ಫೇಸ್ನು ತೋರಿಸಿರಲ್ಲ. ಆ್ಯಂಡ್ ಇಲ್ಲಿ ನನಗೆ ಒಂದು ವಿಷಯ ಗೊತ್ತಿಲ್ಲ, ಏನಕ್ಕೆ ನಿಮ್ಮ ಫೇಸ್ ತೋರ್ಸೋಕ್ಕಾಗಲಿ ವಾಯ್ಸ್ ಓವರ್ ಮಾಡೋಕ್ಕಾಗಲಿ ಹೆಜಿಟೇಷನ್ ಮಾಡ್ತೀರಾ, ಲೈಕ್ ನಾಚಿಕೆ ಪಡ್ಕೊಳ್ತೀರಾ. ಇಲ್ಲಿ ಬಂದುಬಿಟ್ಟು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ ನೀವು, ಓಕೆನಾ. ಈಗ ಯೂಟ್ಯೂಬಲ್ಲಿ ಬಂದುಬಿಟ್ಟು ಅರ್ನಿಂಗ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ನಾಚಿಕೆ ಹೆಜಿಟೇಷನ್ ಪಡೋದೆಲ್ಲ ಬಿಡಬೇಕು. ಇವನ್ನೆಲ್ಲ ಬಿಟ್ಟರೆ ನೀವು ನಿಮ್ಮ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗೋದು, ಓಕೆನಾ. ಸೊ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರಂತ ಇದೆಲ್ಲ ಬೇಡ, ಇವನ್ನೆಲ್ಲ ಬಿಟ್ಟು ಹಾಕಿ. ಸೊ ನೀವು ಬಂದುಬಿಟ್ಟು ವೀಡಿಯೋಸ್ಗಳನ್ನ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು ನೀವು. ಈಗ ನಿಮ್ಮ ಹತ್ರ ₹1 ದುಡ್ಡಿಲ್ಲ ಅಂದರೆ ಬಂದುಬಿಟ್ಟು ಈಗ ಹೇಳೋರು ಬಂದುಬಿಟ್ಟು ನಿಮಗೆ ಕೊಡಲ್ಲ, ಓಕೆನಾ. ಸೊ ನೀವು ಇದನ್ನೆಲ್ಲ ನೋಡ್ತಾ ಕೂತ್ರೆ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಅಂತೂ ಆಗೋಕ್ಕಾಗಲ್ಲ, ₹1 ಸಂಪಾದನೆ ಮಾಡೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಚಿಪ್ಪೆ ಇರುತ್ತೆ, ದುಡ್ಡಿರಲ್ಲ, ಓಕೆನಾ. ಸೊ ಇದನ್ನು ಬಿಡಿ, ಓಕೆನಾ. ಈ ನಾಚಿಕೆ ಪಡೋದು, ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ, ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಅಂತ ಇವನ್ನೆಲ್ಲ ಏನೂ ಬಂದುಬಿಟ್ಟು ಮೈಂಡಿಗೆ ಹಾಕ್ಕೋಬೇಡಿ. ಜಸ್ಟ್ ನಿಮ್ಮ ಮೈಂಡಲ್ಲಿ ಏನಿರಬೇಕು, ಏನಾದರೂ ಒಂದು ನಾನು ಮಾಡಬೇಕು, ನಾನು ಏನಾದರೂ ಒಂದು ಸಾಧಿಸಲೇಬೇಕು, ನನ್ನ ಗೋಲ್ ಇದು ಅಂತ ನೀವು ಒಂದು ಸೆಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಡ್ರೀಮ್ಸ್ಗಳನ್ನ ನೋಡೋದು ಕಳೀರಿ. ಡ್ರೀಮ್ಸ್ಗಳನ್ನ ನೋಡಿದ್ರೆ ಸಾಕಾಗಲ್ಲ, ಅದ್ರ ಹಿಂದೆ ಕೆಲಸ ಮಾಡಿ. ಅದನ್ನು ಯಾವ ಥರ ನಾವು ಕಂಪ್ಲೀಟ್ ಮಾಡಬೇಕು, ಅದನ್ನು ಏನು ಮಾಡಬೇಕು, ಅದ್ರ ಬಗ್ಗೆ ಥಿಂಕ್ ಮಾಡಿ. ಸೊ ಬೇರೆಯವ್ರು ಏನು ಅನ್ಕೊತಾರೆ ಅದು ಇದು ಅದೆಲ್ಲ ಬಿಟ್ಟು ಹಾಕಿ, ಓಕೆನಾ. ಇದನ್ನೆಲ್ಲ ನೀವು ಬಿಟ್ಟು ಹಾಕಿದ್ರೇ ಮುಂದಕ್ಕೆ ಹೋಗೋಕ್ಕಾಗೋದು. ಇಲ್ಲಾಂದರೆ ನೀವು ಹಿಂದೆನೇ ಇದು ಬಿಡ್ತೀರಾ, ಇನ್ನು ಹಿಂದೆನೇ ಹೋಗಿಬಿಡ್ತೀರಾ, ಓಕೆನಾ. ನಿಮ್ಮ ಹೆಂಗೆ ಮುಂದಕ್ಕೆ ಬರಬೇಕಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಇವನ್ನೆಲ್ಲ ಕೇಳಿಸ್ಕೊಳ್ಳೋದು ಬಿಟ್ಟು ಹಾಕಿ, ಓಕೆನಾ. ಸೊ ನಾನೀಗ ಜಾತ್ರೆ ವಿಷಯ ಮಾತಾಡ್ತಾ ಇದ್ನಲ್ಲ. ಸೊ ಜಾತ್ರೆಯಲ್ಲಿ ಬಂದುಬಿಟ್ಟು ನೀವು ಫೇಸ್ ತೋರಿಸಿಲ್ಲ ಅಂದ್ರೂ, ಓಕೆನಾ, ನಿಮ್ಮ ಫೇಸ್ ತೋರಿಸಿಲ್ಲ ಅಂದರೂ ನೀವು ವಾಯ್ಸ್ ಓವರ್ ಆದರೂ ಕೊಡಿ, ಇದರಿಂದ ರಿಯೂಸ್ ಕಾಂಟೆಂಟ್ ಬರಲ್ಲ. ಬಟ್ ನೀವು ಹಾಗೆ ಬ್ಯಾಕ್ ಕ್ಯಾಮ್ರಾ ಏನಿದೆ ಶೂಟ್ ಮಾಡಿಕೊಂಡು ನೀವು ಅದಕ್ಕೆ ಮ್ಯೂಸಿಕ್ ಏನಾದರೂ ಹಾಕಿಬಿಟ್ಟು ಹಂಗೆ ಹೆಂಗಿದೆ ವೀಡಿಯೋ ಪೋಸ್ಟ್ ಮಾಡಿದ್ರಂತೆ, ಇದರಿಂದ ನಿಮಗೆ ರಿಯೂಸ್ ಕಾಂಟೆಂಟ್ ಬರುತ್ತೆ. ಯಾಕಂದರೆ ಆಲ್ರೆಡಿ ಅದು ತುಂಬ ಜನ ಪೋಸ್ಟ್ ಮಾಡಿರ್ತಾರೆ, ಅಪ್ಲೋಡ್ ಮಾಡಿರ್ತಾರೆ ಆಲ್ರೆಡಿ ಯೂಟ್ಯೂಬಲ್ಲಿ, ಓಕೆನಾ ಗೈಸ್. ಇದು ಗೊತ್ತಾಯ್ತಾ. ಅದಾದಮೇಲೆ ಇನ್ನೂ ತುಂಬ ಜನ ಬಂದುಬಿಟ್ಟು ಇನ್ನೂ ಏನು ತಪ್ಪು ಮಾಡ್ತೀರಾ ಅಂದರೆ, ಎರಡು ಚಾನಲ್ ಇರುತ್ತೆ ಅಂದ್ಕೊಳ್ಳಿ ಅವ್ರದ್ದು, ಓಕೆನಾ. ಆ ಎರಡು ಚಾನಲಲ್ಲಿ ಏನು ಮಾಡ್ತಾರೆ, ಈಗ ಒಂದು ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಸೇಮ್ ಅದೇ ಥರ ಅದೇ ವಿಡಿಯೋನ ತೆಗೆದು ಇನ್ನೊಂದು ಚಾನಲಲ್ಲಿ ಪೋಸ್ಟ್ ಮಾಡೋದು. ಇದರಿಂದ ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬರುತ್ತೆ. ಏನಕ್ಕೆ, ಆಲ್ರೆಡಿ ಯೂಟ್ಯೂಬಿಗೆ ಗೊತ್ತಿರುತ್ತೆ ಆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಅಂತ. ಸೊ ಮತ್ತೆ ಅದನ್ನೇ ವಿಡಿಯೋ ತೆಗೆದು ಇನ್ನೊಂದು ಚಾನಲಲ್ಲಿ ನೀವು ಹಾಕಿದರೆ 100% ನಿಮ್ಮದು ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ಮಾಡ್ತಿದ್ರೆ ನಿಲ್ಲಿಸಿ, ಸೊ ಸೇಮ್ ವಿಡಿಯೋ ತೆಗೆದು ಹಾಕಬೇಡಿ, ಓಕೆನಾ. ಇದಾಯಿತು. ಸೊ ಸೇಮ್ ವಿಡಿಯೋ ತೆಗೆದು ಹಾಕಿದ್ರೂ ರಿಯೂಸ್ ಬಂದೇ ಬರುತ್ತೆ. ಅದು ನಿಮ್ಮದೇ ಆಗಲಿ ಚಾನಲ್ಲು, ಇಲ್ಲ ಬೇರೆ ಅವರೇ ಆಗಲಿ ಯಾರು ಮಾಡ್ತಾರೆ ಅವ್ರದ್ದು ಸೇಮ್ ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ, ಓಕೆನಾ. ಅದಾದಮೇಲೆ ಗೈಸ್ ಇನ್ನೂ ಕೆಲವೊಬ್ರು ಏನು ಮಾಡ್ತೀರಾ, ಕಾಪಿ ಪೇಸ್ಟ್ ವಿಡಿಯೋ ಮಾಡ್ತೀರಾ, ಓಕೆನಾ. ಸೊ ಕಾಪಿ ಪೇಸ್ಟ್ ಮಾಡಿ, ಯೂಟ್ಯೂಬ್ ಹೇಳಿದೆ ಮಾಡೋದಕ್ಕೆ, ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಬಟ್ ಇಲ್ಲಿ ಏನು ಮಾಡ್ತೀರಾ ಅಂದರೆ, ಅದನ್ನು ವೀಡಿಯೋನ ಸೇಮ್ ತೆಗೆದು ಹಂಗೆ ಅಪ್ಲೋಡ್ ಮಾಡೋದು, ಓಕೆನಾ. ಸೇಮ್ ತೆಗೆದು ಹಂಗೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಅದಕ್ಕೆ ಎಡಿಟಿಂಗ್ ಮಾಡಿ ಹಾಕಿ, ಯೂಟ್ಯೂಬೇ ಹೇಳಿದೆ ನಿಮಗೆ, ಓಕೆನಾ. ನೀವು ರಿಯೂಸ್ ಕಾಂಟೆಂಟ್ ಪಾಲಿಸಿ ಹೋಗಿ ನೋಡಿದರೆ ಅಲ್ಲಿ ಯೂಟ್ಯೂಬೇ ಹೇಳಿದೆ ನಿಮಗೆ, ಓಕೆನಾ. ನೀವು ಕಾಪಿ ಮಾಡಿ ಬೇರೆ ಅದರ್ ಸೋಷಲ್ ಮೀಡಿಯಿಂದ ಕಾಪಿ ಮಾಡಿ, ಬಟ್ ಅದನ್ನು ಎಡಿಟ್ ಮಾಡಿಬಿಟ್ಟು ನಿಮ್ಮದಾಗಿ ವಿಡಿಯೋ ಮಾಡಬೇಕು, ಓಕೆನಾ. ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಇಲ್ಲ ವಾಯ್ಸ್ ಓವರ್ ಮಾಡಿ, ಇಲ್ಲ ಅದರಲ್ಲಿ ನಿಮ್ಮ ಫೇಸ್ ಆ್ಯಡ್ ಮಾಡಿ, ಇಲ್ಲ ಏನಾದರೂ ಒಂದು ಎಡಿಟಿಂಗ್ ಮಾಡಲೇಬೇಕು ನೀವು, ಓಕೆನಾ. ಏನಾದರೂ ಒಂದು ಎಡಿಟಿಂಗ್ ಮಾಡಿ ಆಮೇಲೆ ಬೇಕಿದ್ರೆ ನೀವು ವೀಡಿಯೋನ
ಹಾಕ್ಬೋದು, ಅಪ್ಲೋಡ್ ಮಾಡ್ಬೋದು, ಆಗ ರಿಯೂಸ್ ಕಾಂಟೆಂಟ್ ಬರಲ್ಲ. ಸೊ ನೀವು ಹೆಂಗಿದೆ ಸೇಮ್ ತೆಗೆದು ಹಾಕಿದ್ರೂ ರಿಯೂಸ್ ಬರುತ್ತೆ. ಆ್ಯಂಡ್ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಟಿಕ್ಟಾಕ್ ವೀಡಿಯೋಸು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ವೀಡಿಯೋಸು ಶಾರ್ಟ್ ವೀಡಿಯೋಸ್ ಏನಿರುತ್ತೆ ಅದನ್ನು ತೆಗೆದು ಮರ್ಜ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ಹಾಕ್ತಾರೆ. 8-10-20 ವೀಡಿಯೋಸು ಇನ್ಸ್ಟಾಗ್ರಾಮ್ದೀಗ ಕಾಮಿಡಿ ವೀಡಿಯೋ ಅಂದರೆ ತುಂಬ ಕಾಮಿಡಿ ವೀಡಿಯೋಸ್ನ ಡೌನ್ಲೋಡ್ ಮಾಡ್ತಾರೆ, ಅದನ್ನು ಏನು ಮಾಡ್ತಾರೆ ಅವರು ಲಾಂಗ್ ವೀಡಿಯೋ ಆಗಿ ಮಾಡಿ ಹಾಕ್ತಾರೆ. ಸೊ ಇದರಿಂದ ಕೂಡ ನಿಮ್ದು ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ ಎಲ್ಲ ಮೇನ್ ಪಾಯಿಂಟ್ ಏನಿದೆ ಗೊತ್ತಾಯ್ತಲ್ಲ ಅಲ್ಲ ಯಾವ್ಯಾವ್ದ್ರಿಂದ ನಮಗೆ ರಿಯೂಸ್ ಕಾಂಟೆಂಟ್ ಬರುತ್ತೆ. ಫಸ್ಟ್ ಬಂದುಬಿಟ್ಟು ಟೈಟಲ್ಲು, ಥಂಬ್ನೇಲು ಇವನ್ನೆಲ್ಲ ಸೇಮ್ ಹಾಕಿದ್ದೆ ಹಾಕಬೇಡಿ. ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಮಿಸ್ಟೇಕ್ ಮಾಡಬೇಡಿ. ಅದಾದಮೇಲೆ ನಾನು ಇನ್ನೊಂದು ಹೇಳಿದ್ನಲ್ಲ, ಯಾವುದಾದ್ರೂ ಇವೆಂಟು ಜಾತ್ರೆ ಎಲ್ಲಾದರೂ ಹೋದರೆ ಅದರಲ್ಲಿ ವಾಯ್ಸ್ ಓವರ್ನ ಕೊಡಿ. ಅದಾದಮೇಲೆ ನಿಮ್ಮ ವಿಡಿಯೋ ನೀವೇ ಬಂದುಬಿಟ್ಟು ಪೋಸ್ಟ್ ಮಾಡಬೇಡಿ ಇನ್ನೊಂದು ಚಾನಲಲ್ಲಿ. ಅದಾದಮೇಲೆ ಕಾಪಿ ಪೇಸ್ಟ್ ಮಾಡೋದಾದ್ರೂ ನೋಡಿ, ಕಾಪಿ ಪೇಸ್ಟ್ ಮಾಡೋದಾದ್ರೂ ಚೇಂಜಸ್ ಮಾಡಿ. ಓಕೆನಾ. ಸೊ ಇವೆಲ್ಲ ಮಾಡಾದಮೇಲೆ ನಿಮ್ಮದು ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬರಲ್ಲ, 100% ಮಾನಿಟೈಸೇಷನ್ ಆಗುತ್ತೆ ನಿಮ್ಮ ಚಾನಲ್ ಏನಿದೆ ಅದು. ಓಕೆನಾ ಗೈಸ್. ಆ್ಯಂಡ್ ಗೈಸ್ ತುಂಬ ಜನ ಬಂದ್ಬಿಟ್ಟು ಕೇಳಿದ್ರಿ, ಒಂದು ಸಾಂಗ್ನ ತುಂಬ ಸಲ ಯೂಸ್ ಮಾಡಿಬಿಟ್ರೆ ಇದರಿಂದನೂ ರಿಯೂಸ್ ಬರುತ್ತಾ ಅಂತ. ಸೊ ಇದರಿಂದನೂ ರಿಯೂಸ್ ಬರೋ ಚಾನ್ಸಸ್ ಇದೆ, ಬಟ್ ನಾನು ಶೋರ್ ಇಲ್ಲ. ಬಟ್ ಆದ್ರೂ ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಅದು ಸೇಮ್ ಸಾಂಗ್ನ ತುಂಬ ಜನ ಯೂಸ್ ಮಾಡಿದ್ದಾರೆ, ನೀವು ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಕಡಿಮೆ ಯೂಸ್ ಮಾಡಿ. ಈಗ ಅಂದ್ಕೊಳ್ಳಿ ಒಂದು 20-30 ಸಾಂಗ್ 20-30 ವೀಡಿಯೋಗೆ ಒಂದೇ ಸಾಂಗ್ ಹಾಕಿದ್ದೀರಾ ಅಂದರೆ ಪರವಾಗಿಲ್ಲ ಹಾಕಿ. ಬಟ್ ಚೇಂಜ್ ಮಾಡಿ ಹಾಕಿ, ಒಂದೇ ಸಮಾನ ಹಾಕಬೇಡಿ ಸೇಮ್ ಸಾಂಗ್ನ. ಓಕೆನಾ. ಈಗ ಒಂದು ಸಾಂಗ್ ಈಗ ಹಾಕಿದ್ದೀರಾ ಅಂದ್ಕೊಳ್ಳಿ, ಒಂದು ಸಾಂಗ್, ಅದಾದಮೇಲೆ ನೆಕ್ಸ್ಟ್ ಸಾಂಗ್ ಹಾಕಿ. ಈಗ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ರೆ ಫಸ್ಟ್ ಹಾಕಿದ್ರಲ್ಲ ಅದೇ ಸಾಂಗ್ ಹಾಕಿ. ಈ ಥರ ಚೇಂಜ್ ಮಾಡಿ ಹಾಕಿ. ಸೇಮ್ ಸಾಂಗ್ ಹಾಕಬೇಡಿ, ಸೇಮ್ ಸಾಂಗ್ ಎಲ್ಲ ವೀಡಿಯೋಗೆ ಹಾಕಬೇಡಿ. ಓಕೆನಾ. ಸೊ ಇದ್ರ ಗೊತ್ತಿಲ್ಲ, ಇದು ನನ್ನ ಶೋರ್ ಏನಿಲ್ಲ. ಎಲ್ಲ ಸಾಂಗ್ ಬಂದುಬಿಟ್ಟು ಯೂಸ್ ಮಾಡಿದರೆ ರಿಯೂಸ್ ಬರುತ್ತಾ ಅಂತ. ಸೇಮ್ ಸಾಂಗ್ ಒಂದೇ ಸಾಂಗ್ ಯೂಸ್ ಮಾಡಿದರೆ ರಿಯೂಸ್ ಕಾಂಟೆಂಟ್ ಬರುತ್ತಾ ಗೊತ್ತಿಲ್ಲ. ಬಟ್ ನಾನು ಆದಷ್ಟು ಇದು ಸರ್ಚ್ ಮಾಡಿಬಿಟ್ಟು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಗೈಸ್. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಮೈಂಡಲ್ಲಿ ಕ್ವಶನು ಡೌಟು ಏನಾದರೂ ಓಡ್ತಾ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.